ಜಾನು ಕೈಯಲ್ಲಿದ್ದ ಕವರ್ ಕೆಳಗೆ ಬಿದ್ದುಬಿಡ್ತು. ದೊಡ್ಡ ಕಣ್ಣಿಂದ ನೋಡ್ತಾ ಇದ್ದರೆ ಅಕ್ಕಿ ಕಣ್ಣು ಮುಚ್ಕೊಂಡು ಕಣ್ಣುಗಳು ಉದುರು ಬಿದ್ದಾವು ಅನ್ನುವಷ್ಟು ದೊಡ್ಡದಾಗಿ ಸೀತಾ ನೋಡ್ತಿರ್ತಾಳೆ. ಸೀತಾ ಅಂತ ರಾಮ್ ಕರಿತಿದ್ದ ಹಾಗೆ ಹತ್ರಕ್ಕೆ ಬರ್ತಿದ್ದಾರೆ ಅಂತ ಅರ್ಥ ಆಗ್ಬಿಟ್ಟು ಟಕ್ ಅಂತ ಯುಕ್ತ ಮಡ್ಲಿಂದ ಎದ್ದು ಮಾಮೂಲಿಯಾಗಿ ಕೂರ್ತಿದ್ದ ಹಾಗೆ ಯುಕ್ತ ಎದ್ದು ರೂಮ್ ಓಡೋಗ್ಬಿಡ್ತಾಳೆ. ಅತ್ತಿಗೆ ಅಂತ ಅಕ್ಕಿ ಅಂತಿದ್ರೆ ಪೃಥ್ವಿರಾಜ್ನ ನೋಡಿ ಮುಸಿ ಮುಸಿಯಾಗಿ ನಗ್ತಾ ಒಳಗಡೆ ಬರ್ತಾರೆ. ಪೃಥ್ವಿರಾಜ್ಗೂ ಕೂಡ ಸ್ವಲ್ಪ ಇರಿಸು ಮುರುಸನ್ಸಿ ಯುಕ್ತ ಟಿಫಿನ್ ಹಾಕು ಅಂತ ಕರೆದು ಎದ್ದು ಹೋಗಿ ಟೇಬಲ್ ಹತ್ರ ಕೂತು ಬಿಡ್ತಾನೆ. ಮುಖ ಎಲ್ಲ ಟೊಮೆಟೊಗಳನ್ನು ಮಾಡಿಕೊಂಡು ಬೆಕ್ಕಿನ ಹೆಜ್ಜೆ ಇಡ್ತಾ ಹೊರಗೆ ಬಂದು ಯುಕ್ತ ಅತ್ತಿಗೆಂದಿರ ಕಡೆ ನೋಡೋದಕ್ಕಾಗದೆ ಅಕ್ಕಿ ಟಿಫಿನ್ ತಿಂತೀಯಾ ಅಂತ ಚಿಕ್ಕದಾಗಿ ಕೇಳ್ತಿದ್ರೆ ನಾವು ಆಲ್ರೆಡಿ ತಿಂದು ಬಂದ್ವು ಅಕ್ಕ, ನೀನು ತಿನ್ನು ಅಂತ ಸಾಂಗ್ಸ್ ಬರ್ತಿದ್ರೆ ಕಾಟನ್ಸನ್ನು ಹಾಕೋತಾಳೆ. ಸರಿ ಅಂತ ಪೃಥ್ವಿರಾಜ್ ಪಕ್ಕಕ್ಕೆ ಬಂದು ಪ್ಲೇಟ್ನಲ್ಲಿ ಇಡ್ಲಿ ಇಡ್ತಾ, ಇನ್ನು ಈ 4 ದಿನ ನನ್ನ ಹತ್ರ ಬರಬೇಡ ಮಾವಯ್ಯ, ಬಂದರೆ ನೀನು ಹೀಗೆ ಯಾವುದೋ ಒಂದು ಮಾಡಿ ಅವ್ರ ಮುಂದೆ ಸಿಲುಕಿಸ್ತೀಯ ಅಂತ ಗುಣಗ್ತಾ ಮುಖ ಗಂಟಿಕ್ಕೊಂಡ್ರೆ ಅವಳ ಗುಣಗಾಟಕ್ಕೆ ತಲೆ ಆ ಕಡೆ ಈ ಕಡೆ ತಿರುಗಿಸಿ ಚಿಕ್ಕದಾಗಿ ನಡು ಮೇಲೆ ಗಿಲ್ಬಿಟ್ಟ. ಅವ್ರು ಬರ್ತಾರೆ ಅಂತ ನನಗೇನು ಗೊತ್ತೇ, ಇಲ್ಲ ಅಂದರೆ ಪ್ರೋಗ್ರಾಮ್ ರೂಮ್ನಲ್ಲಿ ಇಡ್ತಿದ್ದೆ ಅಂತ ಕಣ್ಣು ಹೊಡಿತಾನೆ ಪೃಥ್ವಿ. ಬಾಯಿ ತೆರೆದು ನೋಡಿ, ಛೀ ನಿನಗೆ ನಾಚಿಕೆ ಇಲ್ಲ ಮಾವ್ಯ, ನೀನು ಮುಂಚಿನಾಗ ಸೀರಿಯಸ್ ಆಗಿ ಇರು ಅಂತ ಚಿರು ಕೋಪದಿಂದ ಅಂದರೆ ಚೆನ್ನಾಗಿ ಯೋಚನೆ ಮಾಡ್ಕೋ ಯುಕ್ತ, ಮತ್ತು ನನಗೆ ಭಯ ಅಂದರೆ ಮಾತ್ರ ಆಗಲ್ಲ ಅಂತ ಇಡ್ಲಿ ತುಂಡನ್ನು ಬಾಯಲ್ಲಿ ಹಾಕ್ಕೊಳ್ತಾನೆ. ಆ ಏಟಿಗೆ ತಲೆ ಅಡ್ಡಲಾಗಿ ಆಡಿಸ್ತಾ, ಅಮ್ಮೋ ನನಗೆ ಆ ಮಾವಯ್ಯ ಅಂದರೆ ಸಖತ್ ಭಯ, ಬಿಡ 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 ನೀನು ಹೀಗೇ ಇರು ಅಂತ ಇಡ್ಲಿಯನ್ನು ಬಾಯಲ್ಲಿಟ್ಟು ತಾನು ಕೂಡ ಇನ್ನೊಂದು ಪ್ಲೇಟ್ ತೆಗೆದುಕೊಂಡು ಪಕ್ಕದಲ್ಲಿ ಕೂರ್ತಾಳೆ. ಎಲ್ಲ ಕೊನೆ ರೂಮ್ನಲ್ಲಿ ಇಟ್ಟು ಯುಕ್ತ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಸೋಫಾದಲ್ಲಿ ಕೂರ್ತಾನೆ ರಾಮ್. ನಿಮ್ಮ ತಂಗಿ ಗಂಡನಿಗೆ ಟಿಫಿನ್ ಹಾಕ್ತಿದ್ದಾರೆ, ರಾಮ್ ಕಾಣಿಸ್ತಿಲ್ವಾ ಅಂತ ಯುಕ್ತಾಳನ್ನು ನೋಡಿ ಕಣ್ಣನ್ನು ಎಗರಿಸ್ತಿದ್ರೆ ಯುಕ್ತ ಉರಿಯೋ ನೋಟದಿಂದ ನೋಡಿ ತಲೆ ತಗ್ಗಿಸ್ಬಿಡ್ತಾಳೆ. ಜಾನು ಬಾಟಲ್ ತಂದು ಸಿದ್ದು ರೂಮ್ ಮತ್ತು ರಾಮ್ಗೆ ಕೊಟ್ಟು ಅಕ್ಕಿ ಪಕ್ಕದಲ್ಲಿ ಕೂತ್ರೆ, ಅಬ್ಬಬ್ಬಾ ಏನು ಬಿಸಿಲೋ ಏನೋ, ಅದರಲ್ಲೂ ಹತ್ತಕ್ಕೆ ಯಪ್ಪ ಕಣ್ಣೇ ಕವಿದು ಹೋಗ್ತಿದೆ ಅಂತ ಸುವಿದ ಒಳಗೆ ಬರ್ತಿದ್ದಾಗೆ ಸೀತಾ ಹೋಗಿ ನೀರು ತಂದು ಕೊಡ್ತಾ, ಸ್ವಲ್ಪ ಹೊತ್ತು ಮಲಗಿ ಅತ್ತೆ, ಅಡುಗೆ ನಾವು ಮಾಡ್ತೀವಿ ಅಂತಾಳೆ. ಹಾಗೆ ಆಯಿತು ಅಂತ ಮಿಕ್ಕ ಕವರ್ಸ್ನೆಲ್ಲ ತರ್ತಾ ಇದ್ದಾರೆ, ಹೋಗಿ ತಗೊಳ್ಳಿ ಅಂತ ಮಕ್ಕಳ ಬಳಿ ಹೇಳಿ ತಿಂತಿರೋ ಪೃಥ್ವಿರಾಜ್ ಯುಕ್ತಾಳನ್ನು ನೋಡ್ತಾಳೆ. ಸರಿ ಅಂತ ರಾಮ್ ಸಿದ್ದು ಕೂಡ ಹೊರಗೆ ಹೋದರೆ, ಈ ಟೈಮ್ವರೆಗೂ ತಿಂದು ಏನು ಮಾಡ್ತಿದ್ರಿ ಅಂತ ಅವಳು ಕೇಳ್ತಿದ್ದ ಹಾಗೆ ಪೃಥ್ವಿರಾಜ್ಗೆ ನುಂಗಲಾರದೆ ಒದ್ದಾಡ್ತಾನೆ. ನಗು ತಡ್ಕೊಳ್ತಿರೋ ಅತ್ತಿಗೆಯರನ್ನ ನೋಡಿ ಯುಕ್ತ ತಲೆ ಬಗ್ಗಿಸ್ಕೊಂಡ್ರೆ ಕೆಮ್ತಿರೋ ಪೃಥ್ವಿರಾಜ್ ಹತ್ರಕ್ಕೆ ಕಂಗಾಲಾಗಿ ಬಂದು ಯುಕ್ತ ನೆತ್ತಿ ಮೇಲೆ 2 ಹಾಕಿ ಪೃಥ್ವಿರಾಜ್ ತಲೆಯನ್ನು ಚಿಕ್ಕದಾಗಿ ತಟ್ಟಿ ನೀರು ಕುಡಿಸ್ತಾಳೆ ಸುವಿದ. ಅಬ್ಬಾ ದೊಡ್ಡಮ್ಮ ಅಂತ ಅರಿಸ್ತಿದ್ರೆ, ಮತ್ತೆ ಇಲ್ಲಾಂದ್ರೆ ಏನೇ ಅವನಾಗ ಒದ್ದಾಡ್ತಿದ್ರೆ ತಲೆ ತೆಗೆಸ್ಕೊಂಡು ಕೂತಿದ್ಯಾ ಅಂತ ಉರಿಯೋ ನೋಟದಿಂದ ನೋಡ್ತಾಳೆ. ಅತ್ತಿಗೆಂದರ ಜೊತೆ ಕೆಂಪಗಾಗಿರೋ ಪೃಥ್ವಿರಾಜನ್ನೂ ಕೂಡ ಕೋಪದಿಂದ ನೋಡಿ ಇದನ್ನೆಲ್ಲ ಇವರು ಮೂವರು ಇದ್ದಾರೆ ಅಂತ ಅರ್ಚಿ ಕೈ ತೊಳೆದು ರೂಮ್ ಓಡೋಗ್ಬಿಡ್ತಾಳೆ. ಅಲ್ಲಿ ಮಾತಾಡೋ ಸರಿಯಲ್ಲ ಅಂತ ಹೋಗ್ತಿರೋ ಯುಕ್ತಾಳನ್ನು ಗೊಂದಲದಿಂದ ನೋಡ್ತಾ, ಅದೇನು ಹುಚ್ಚಿಡ್ದೋಳಾಗಿ ಹಾಗೆ ಅರಿಸ್ತಾಳೆ ಅಂತಂದರೆ ಪೃಥ್ವಿರಾಜ್ ತಲೆ ಹಿಡ್ಕೊಂಡು ಸೀತಾ ಜಾನು ಕಡೆ ನೋಡ್ತಾನೆ. ಆ ಏಟಿಗೆ ಅವರು ಬರ್ತಿದ್ದೀವಿ ಮಾವಯ್ಯ ಅಂತ ಹೊರಗೆ ಓಡಿ ಹೋದರೆ ಉಸ್ ಅಂತ ನಿಟ್ಟುಸಿರು ಬಿಡ್ತಾ, ಏನಿಲ್ಲ ಕಾದು ರಾತ್ರಿ ಕೂಡ ಊಟ ಮಾಡಲಿಲ್ಲ, ಎದ್ದಾಗಿಂದ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ, ಆ ನೀರಸದಿಂದ ಯಾವುದೋ ಆಗ ಅರ್ಚಿಬಿಟ್ಟಿದೆ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಏನೋ ಹೇಳಿ ಕವರನ್ನು ಮಾಡಿಬಿಡ್ತಾನೆ. ಮತ್ತು ನಿಮ್ಮೂವರು ಅಂಥೇಳಿ, ಏನು ಹೇಳಿದ್ನಲ್ಲ ಕಿರಿಕಿರಿಯಿಂದ ಅರಿಸ್ದೆ ಅಂತ, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ, ಮತ್ತು ಸಂಜೆ ಹೊರಗೆ ಹೋಗಬೇಕಲ್ವಾ? ಅದೊಂದಿದೆ, ಮರ್ತೇ ಹೋದೆ. ಸರಿ ಇದೆಲ್ಲ ಇರಲಿ ಅಕ್ಕ, ಅಂಜು ಎಲ್ಲಿ ಬರಲಿಲ್ಲ? ಅವರನ್ನು ಆ ಪಾರಿಜಾತ ಇಟ್ಕೊಂಡಿದೆ, ಎಲ್ಲ ವಿವರಗಳು ಬೇಕಲ್ವಾ ಅದಕ್ಕೆ ಅಂತ ಹಲ್ಲು ಕಡಿತಾಳೆ. ಸರಿ ಬಿಡಿ, ನೀನು ಹೋಗಿ ಮಲಗು, ನಾನು ಯುಕ್ತ ಜೊತೆ ಮಾತಾಡಿ ಬರ್ತೀನಿ ಅಂತ ಕೈ ತೊಳಿತಾಳೆ. ಸರಿ ಅಂತ ಸುವಿದ ಹೋಗ್ತಾ ಲೋಕ ಮರೆತಿರೋ ಅಕ್ಕಿ ನೆತ್ತಿ ಮೇಲೆ ಒಂದು ಹಾಕಿ ಆ ಪ್ಲೇಟ್ಸ್ ಎಲ್ಲ ತೆಗೆದುಕೊಂಡು ಹೋಗು ಅಂತ ಗದರಿ ಒಳಗಡೆ ಹೋಗ್ತಾಳೆ. ಎಲ್ಲರೂ ನನಗೆ ಕೆಲಸ ಹೇಳೋದೆ ಅಂತ ಮೂತಿ ತಿರುಗಿಸಿ ಪ್ಲೇಟ್ಸ್ ತೆಗೆದುಕೊಳ್ತಾ, ಮಾವಯ್ಯ ರಸನ ತಂದಿದ್ದಾನಾ ಅಂತ ಕೇಳ್ತಿದ್ರೆ, ಬೇಡ ಬಿಡಕ್ಕಿ ಮಧ್ಯಾಹ್ನ ಕುಡಿಯೋಣ, ಇವನ್ನೆಲ್ಲ ತೆಗೆದು ಹಾಕು, ಹೋಗಿ ಟಿ ವಿ ನೋಡು ಅಂತ ಹೇಳಿ ಯುಕ್ತ ರೂಮ್ಗೆ ಹೋಗಿ ಡೋರ್ ಬಾಗಿಲು ಹಾಕ್ತೆ. ಹತ್ರಕ್ಕೆ ಹೋಗಿ ಮುದುರ್ಕೊಂಡು ಮಲಗಿರೋ ಯುಕ್ತಾಳನ್ನು ನೋಡಿ ಪಕ್ಕದಲ್ಲಿ ಮಲಗಿ ಮೈ ಮೇಲೆ ಕೈಯನ್ನು ಹಾಕ್ತಾನೆ. ಕೈಯನ್ನು ತಳ್ಳಿಬಿಟ್ಟು, ಹೋಗಿ ಮಾವಯ್ಯ ನಿನ್ನ ಜೊತೆ ಮಾತಾಡಬೇಡ ಅಂತ ಅಂತಾಳೆ. ಹೌದಾ ಸರಿ ಬಿಡು, ನೀನು ಮಾತಾಡೋವರೆಗೂ ನಾನು ಮಾತಾಡಲ್ಲ
ಅಂತ ಸೈಲೆಂಟ್ ಆಗಿಬಿಟ್ರೆ ನಾನು ಅಷ್ಟೇ ಮಾತಾಡೋದೇ ಇಲ್ಲ ಅಂತ ಅಂದ್ಕೊಂಡು ಪಂತದಿಂದ ಕಣ್ಣು ಮುಚ್ಕೊಳ್ತಾನೆ. 2 ಸೆಕೆಂಡ್ಗಳಿಗೆ ಮೈಮೇಲೆ ಏನೋ ಹರಿದ ಹಾಗನ್ನಿಸಿ ಕಣ್ಣು ಬಿಟ್ಟು ಬೆನ್ನಿನ ಮೇಲೆ ತಡವುತ್ತಾ ಹಾಗೇ ತಿರುಗಿಸ್ತಾ ಪೃಥ್ವಿರಾಜ್ ಕಡೆ ತಿರುಗ್ತಾಳೆ. ಏನು ಅಂದ ಹಾಗೆ ನೋಡ್ತಿದ್ರೆ ಮುಖ ತಿರುಗಿಸಿ ಮತ್ತು ಕಣ್ಣು ಮುಚ್ಕೊಂಡು ಮಲ್ಕೊಳ್ತಿದ್ದ ಹಾಗೆ ಈ ಬಾರಿ ನಡು ಮೇಲೆ ತಾಗಿ ಸ್ಪರ್ಶಕ್ಕೆ ಟಕ್ ಅಂತ ಕಣ್ಣು ಬಿಟ್ಟು ಉಗುರಿನಿಂದ ಚಿಕ್ಕದಾಗಿ ಗಿಲ್ಲಿಡ್ತಿರೋ ಪೃಥ್ವಿರಾಜ್ ಕೈ ಹಿಡಿದು ನೋಡ್ತಾಳೆ. ಅವಳ ನೋಟವನ್ನು ಸ್ವಲ್ಪವೂ ಲೆಕ್ಕಿಸದೆ ಕೈ ಹಿಂದೆ ಎಳ್ಕೊಂಡು ಅದೇ ರೀತಿ ಮಾಡ್ತಿದ್ರೆ ಹೊರಗೆಲ್ಲರೂ ಇರ್ತಾರೆ ಅಂತ ಗಟ್ಟಿಯಾಗಿ ನಗದೆ ಹಾಗೆ ತಿರುಗ್ತಾ ಮಾವಯ್ಯ ಪ್ಲೀಸ್ ಅಂತ ಕೈಗಳು ಹಿಡ್ಕೊಂಡು ನಿಲ್ಲಿಸೋದಕ್ಕೆ ಪ್ರಯತ್ನಿಸ್ತಾ ಒಂದೇ ಒಂದು ಸಾರಿ ಸೈಲೆಂಟಾಗಿ ಪೃಥ್ವಿರಾಜ್ನ ಹಗ್ ಮಾಡ್ಕೊಂಡು ಚಿಕ್ಕದಾಗಿ ನಡಕ್ತಾಳೆ. ಪೃಥ್ವಿರಾಜ್ ಕೂಡ ಅಂದ್ಕೊಳ್ಳೋದ ಕೃತ್ಯಕ್ಕೆ ಕ್ಷಣದವರೆಗೆ ತಡಕಾಡಿದ್ರು ಯುಕ್ತ ಭಯವನ್ನು ಅರ್ಥ ಮಾಡಿಕೊಂಡು ಬೆನ್ನಿನ ಮೇಲೆ ನೇವರಿಸ್ತಾ ಅವಳ ಭಯ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾನೆ. 5 ನಿಮಿಷ ಇಬ್ಬರ ನಡುವೆ ಮೌನ. ಅವಳ ಎದೆ ಬಡಿತ ಅವನಿಗೆ ಕ್ಲಿಯರಾಗಿ ಕೇಳಿಸ್ತಿದೆ. ಅಷ್ಟರಲ್ಲಿ ಅಕ್ಕಿ ಅಂತ ಕರಿತಾಕಿ ಡೋರ್ ತಡ್ತಿದ್ರೆ ಅವಳು ಸುತ್ತ ಹಾಕಿದ ಕೈಗಳು ತೆಗೆದು ಯುಕ್ತ ತಲೆ ಮೇಲೆ ಕೆತ್ತಿ ಹಣೆ ಮೇಲೆ ಮುತ್ತು ಕೊಟ್ಟು ಅಕ್ಕಿ ಕರಿತಿದ್ದಾಳೆ ಹೋಗ್ತೀಯಾ ಅಂತಾನೆ ಮುದುರ್ಕೊಂಡು ಹೋಗಿರೋ ಅವಳ ಮುಖವನ್ನು ನೋಡ್ತಾ ಅವಳು ನಿಜಕ್ಕೂ ಮಾಯಲ್ಲಿ ಮಾತು ಕೂಡ ಬರ್ತಾನೆ ಇಲ್ಲ. ಹಾಂ ಅಂತ ಪೃಥ್ವಿರಾಜ್ನ ಬಿಟ್ಟು ಮಂಚ ಇಳಿದು ಚೆದರು ಹೋಗಿರೋ ಲಂಗ ಸರಿಪಡಿಸ್ಕೊಂಡು ಜಡೆ ಮೇಲಕ್ಕೆ ಹಾಕಿ ಹೋಗಿ ಡೋರ್ ಓಪನ್ ಮಾಡಿ ಏನಕ್ಕಿ ಅಂತಾಳೆ. ಯುಕ್ತಾಳನ್ನು ತಳ್ಕೊಂಡು ಒಳಗಡೆ ಬಂದಂಥ ಅಕ್ಕಿ ಮಲಗಿರೋ ಪೃಥ್ವಿರಾಜನ ನೋಡಿ ಮಾವಯ್ಯ ಅಂತ ಕರಿತಾ ಭುಜದ ಮೇಲೆ ತಡ್ತಾಳೆ. ಏನಕ್ಕಿ ಅಂತಿದ್ದು ಸರಿಯಾಗಿ ಕೂರ್ತಿದ್ದ ಹಾಗೆ ಅದೇ ಮಾವಯ್ಯ JVR ಕಾಲೇಜ್ ಪ್ರಿನ್ಸಿಪಲ್ ಅಂತ ಬಂದಿದ್ದಾರೆ. ಅಪ್ಪ ಇನ್ನೂ ನಿನ್ನ ಜೊತೆ ಮಾತಾಡೋಕೆ ಹೇಳಿ ಹೊಲಕ್ಕೆ ಹೋಗಿದ್ದಾರೆ. ಒಂದು ಸಾರಿ ಬಂದು ಮಾತಾಡ್ತೀಯಾ ಅಂತ ಕೈ ಹಿಡಿದು ಎಳೀತಾಳೆ. ಅಡ್ಮಿಷನ್ಗೋಸ್ಕರ ರಿಸರ್ಚ್ ಅಂತ ಅರ್ಥ ಆಗಿ ಯುಕ್ತ ಕಡೆ ನೋಡ್ತಾ ಗಬಗಬಾ ಅಂತ ಟೀ ಶರ್ಟ್ ತೆಗೆದುಕೊಡ್ತಾಳೆ. ಅದು ಹಾಕ್ಕೊಂಡು ಹೊರಗೆ ಬರ್ತಾನೆ. ವರಾಂಡದಲ್ಲಿ ಟೀ ಕುಡಿತಿರೋ ಇಬ್ಬರು ಹತ್ರ ಕೂತು ಅವ್ರು ಕೊಟ್ಟ ಪ್ಯಾಂಪ್ಲೆಟ್ ನೋಡಿ ಸ್ವಲ್ಪ ಹೊತ್ತು ಮಾತಾಡಿ ಕಳಿಸ್ತಾನೆ. ಏನಾಯಿತು ಕಾಲೇಜ್ ಚೆನ್ನಾಗಿಲ್ವಾ ಅಂತ ಅಂತಾರೆ. ಅದೇನಿಲ್ಲ ಅಕ್ಕ, ಇನ್ನು ಕಾಲೇಜು ಸ್ಟಾರ್ಟ್ ಆಗೋಕ್ಕೆ ಟೈಮ್ ಇದೆ ಅಲ್ವಾ, ಅದಕ್ಕೆ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ನೀನು ಕಂಗಾಲಾಗಿ ಬೇರೆ ಯಾರಾದರೂ ಬಂದರೆ ಸರಿ ಅಂತ ಹೇಳಬೇಡ. ನಾನು ಆಲ್ರೆಡಿ ಒಂದು ಕಾಲೇಜ್ ನೋಡಿದ್ದೀನಿ. ಅಕ್ಕಿ ಅಲ್ಲೇ ಓದ್ಕೊಡ್ತಾ ಸರಿನಾ, ನೀನು ಹೇಗಂದರೆ ಹಾಗೆ ಅಂತ ಅಂತಾಳೆ. ಏನು ಇನ್ನೂ ಚಿಕ್ಕ ಹುಡುಗಿ ಆಟಗಳು ಬಿಟ್ಟಿಲ್ವಾ ಅಂತ ಅರಿಸ್ತಾಳೆ. ಹೊರಗಿನಿಂದ ಅಕ್ಕಿ ಕಿವಿ ಹಿಡಿದು ಒಳಗಡೆ ಎಳ್ಕೊಂಡು ಬರ್ತಿರೋ ಸಾವಿತ್ರಿ ಅಮ್ಮನ್ನ ನೋಡಿ ಯುಕ್ತ ರೂಮ್ ಓಡಿ ಹೋಗ್ತಾಳೆ. ಸೀತಾ ಜಾನು ಕೂಡ ಕಿಚನ್ಗೆ ಓಡೋದ್ರೆ ಸುಧಾ ಪೃಥ್ವಿರಾಜ್ ನಗ್ತಾ ಬಾತೆ ಅಂತ ಎದ್ದು ನಿಲ್ತಾ ಸುಧಾ ಹಾಂ ಬರ್ತಿದ್ದೀನಿ ಕಣೆ ಅಂತ ಅಕ್ಕಿಯನ್ನು ಬಿಟ್ಟು ಸೋಫಾದಲ್ಲಿ ಕೂರ್ತಾರೆ. ಏನೇ ಸುಧಾ ಇದು ಹೀಗೆ ತಯಾರಾಗಿದೆ ಅಂತ ಅಕ್ಕಿಯನ್ನು ನೋಡ್ತಾ ಇದ್ದರೆ ಏನು ಮಾಡಿದೆ ಅತ್ತೆಗೆ ಅಂತ ಮೂತಿ ಮಡಿಸ್ಕೊಂಡಿರೋ ಅಕ್ಕಿಯನ್ನು ನೋಡಿ ಪಕ್ಕದಲ್ಲಿ ನಿಂತು ಭುಜ ಸುತ್ತ ಕೈ ಹಾಕ್ತಾಳೆ ತಾಯಿ. ಏನು ಮಾಡಿದಾಳ, ನಾನು ಆಟೋ ಇಳಿದ್ನಾ, ಇದು ನೋಡಿ ತುಂಬ ದಿನ ಆಯ್ತಲ್ವಾ, ಇದು ಹೌದೋ ಅಲ್ವೋ ಅಂತ ಹೊರಗೆ ಮಕ್ಕಳ ಮಂದಿ ಜೊತೆ ಆಡ್ತಿರೋ ಇದನ್ನು ನೋಡಿ ಈ ಹುಡುಗಿ ಇದು ಯಾರ ಮನೆ ಅಂತ ಹೇಳಿದ್ರೆ ಖರ್ಚಾಗುತ್ತೆ ಅಂತ ನನಗೆ ಬಿಲ್ಲೇ ಹೊಡಿತಾಳೆ. ಪರವಾಗಿಲ್ಲ ಚಿಕ್ಕ ಹುಡುಗಿ ಅಲ್ವಾ, ಐಸ್ ತೊಗೊಳಕ್ಕೆ ಅಂತ ₹1 ಕೊಟ್ಟರೆ ಇದಕ್ಕೆ ಯಾವ ಐಸ್ ಬರುತ್ತೆ, ನೀನೇ ತಗೋ ಅಂತ ತಿರುಗಿ ಅದೇ ರೂಪಾಯಿ ನನಗೆ ಕೊಟ್ಲು. ಅಷ್ಟು ಪೊಗರು ಹಿಡಿದಿದೆ ಇದಕ್ಕೆ. ಟೈಮ್ಗೆ ಆ ರಾಮ್ ಮತ್ತು ನಾನಮ್ಮ ಇಲ್ಲಿರೋದು ಏನೇ ಅಂತ ಕೇಳ್ತಿದ್ದಾಗೆ ಅಪ್ಪ ಗುರುತು ಹಿಡಿದ್ರು ಇದನ್ನು. ಅಮ್ಮಮ್ಮೋ ಎಷ್ಟು ಮಾತುಗಳು ಕಲ್ತಿದೆ ಅಂತ ಕೈ ಕೊಂದು ಚಿಕ್ಕದಾಗಿ ಹೊಡಿತಾಳೆ. ಅಬ್ಬಾ ನಾನಮ್ಮ ಅಂತ ರಾಗ ತೆಗಿತಿದ್ರೆ ಬಾಯ್ ಮುಚ್ಚು, ಎಷ್ಟು ಗಲಾಟೆ ಮಾಡ್ತೀಯೇ, ಇರ್ತೀನಲ್ವ ಎತ್ತು ದಿನ ಹೇಳ್ತೀನಿ ನಿನ್ನ ವಿಷಯ ನೋಡು ಅಂತ ಪಕ್ಕದಲ್ಲಿ ಚಿಕ್ಕದಾಗಿ ನಗ್ತಾ ನೋಡ್ತಿರೋ ಪೃಥ್ವಿನ ನೋಡಿ ಚೆನ್ನಾಗಿದೆಯಾ ಅಂತ ಪ್ರೀತಿಯಿಂದ ಕೇಳ್ತಾ ಕೈ ಹಿಡಿತಾಳೆ. ಹಾಂ ಚೆನ್ನಾಗಿದ್ದೀನಿ ಅತ್ತೆ, ನೀನು ಹೇಗಿದೆಯಾ ಅಂತ ಪ್ರೀತಿಯಿಂದ ಕೇಳ್ತಾನೆ. ಈಗೋ ಹೀಗಿದ್ದೀವಿ, ನಿಮ್ಮ ಮದುವೆಗೆ ಬರೋಣ ಅಂದರೆ ಬರೋದಕ್ಕೆ ಆಗಲೇ ಇಲ್ಲ, ಇಷ್ಟೆಲ್ಲ ನಿನ್ನ ಹೆಂಡತಿ ಎಲ್ಲಿ ಅಂತಾಳೆ. ಅಂದರೆ ನಾನು ಕರಿತೀನಿ ಈಗೋ ಅತ್ತೆ ಅಂತ ಯುಕ್ತ ಅಂತ ಕರೀತಾರೆ ಸುವಿಧಾ. ಅಷ್ಟೊತ್ತಿಗಾಗಲೇ ಭಯಪಡ್ತಿರೋ ಯುಕ್ತ ದೊಡ್ಡಮ್ಮ ಕರೆಗೆ ಅಂಜುತ್ತಾ ಬಂದು ನಿಲ್ತಿದ್ದ ಹಾಗೆ ಇಲ್ಲಿ ಬಾರೆ ಬಂದು ಇಲ್ಲಿ ಕೂರು ಅಂತ ಪಕ್ಕಕ್ಕೆ ಜರುಗಿ ಯುಕ್ತಾಳನ್ನ ಪಕ್ಕದಲ್ಲಿ ಕೂರಿಸ್ತಾರೆ ಸಾವಿತ್ರಮ್ಮ. ಸುವಿಧಾ ಬಂದು ಇಷ್ಟೊತ್ತಾದರೂ ನಿಮ್ಮ ಸೊಸೆ ಅಂದರೆ ಕನಿಷ್ಠ ನೀರು ಕೂಡ ನನ್ನ ಮುಖಕ್ಕೆ ಎಸ್ತಿಲ್ಲ ಅಂತ ಮೂತಿ ತಿರುಗಿಸ್ತಿದ್ರೆ ಬಂದಾಗಿನಿಂದ ನಮ್ಮ ರಕ್ತ ಕುಡಿತಾ ಇದೆಯಲ್ಲ, ಇನ್ನು ನೀರೇನು ಕುಡಿತೀರಾ ಅಂತ ತಂದಿಲ್ಲ ಅನಿಸುತ್ತೆ ನಾನಮ್ಮ ಅಂತ ಹಲ್ಲಿಗಿನ್ಸ್ತಾಳೆ ಅಕ್ಕಿ. ಆ ಮಾತಿಗೆ ಉರಿಯೋ ನೋಟದಿಂದ ನೋಡ್ತಾ ಸುಧಾ ಇದು ಮಾತ್ರ ಮದುವೆ ಆದ ಮರುದಿನವೇ ಗಂಡನ್ನ ಹೊಡೆದು ಮನೆಗೆ ಬರುತ್ತೆ ನೋಡ್ಕೊ
ಅಂತ ರೇಗ್ತಾಳೆ. ಇಲ್ಲಿ ಪೃಥ್ವಿರಾಜ್ ಮಡಲಲ್ಲಿದ್ದ ಕೈಯನ್ನು ಇನ್ನು ಸ್ವಲ್ಪ ಪಕ್ಕಕ್ಕೆ ಜರಿಸಿ ಯುಕ್ತ ನಡುವನ್ನು ಚಿಕ್ಕದಾಗಿ ಒತ್ತು ಬಿಡ್ತಾನೆ. ಆ ಏಟಿಗೆ ಯುಕ್ತ ಗಾಬರಿ ಪಟ್ಬಿಟ್ಟು ಕಂಗಾಲಾಗಿ ಪೃಥ್ವಿರಾಜ್ ಕಡೆ ನೋಡ್ತಾ ಇದ್ದರೆ, ಏನು ಯುಕ್ತ, ಏನಾಯಿತು ಅಂತ ಕಾಮನ್ನಾಗಿ ಕೇಳ್ತಾ ಐಬ್ರೋಸ್ ಎಗರಿಸ್ತಾನೆ. ಆ ಮಾತಿಗೆ ಅವನ್ನ ಗುರ್ರ ಅಂತ ನೋಡಿ, ನಾನಮ್ಮ ನೀನು ಅರ್ಚಿ ಗಂಟ್ಲು ಒಣಗೋಗಿರುತ್ತೆ, ನಾನು ಹೋಗಿ ತಣ್ಣಗೆ ಜ್ಯೂಸ್ ತರಲಾ ಅಂತ ಮೆಲ್ಲ ಕೇಳ್ತಾಳೆ. ನೋಡಿದ್ಯಾ ಇದನ್ನು, ಮದುವೆ ಆದಮೇಲೆ ಎಷ್ಟು ಬದಲಾವಣೆ ಬಂದಿದೆ ಅಂತ ಬೇಡು ಮುರಿತಿದ್ರೆ, ಹೋದ ಸಾರಿ ಬಂದಾಗ ಯುಕ್ತ ಅಕ್ಕಿಯನ್ನು ಕೂಡ ಇದು ತುಂಬ ಗಲಾಟೆ ಮಾಡುತ್ತೆ, ಬರೋ ಗಂಡ ಯಾರು ಬರ್ತಾನೋ ಒಡಿಯೋನೇ ಬರ್ತಾನೋ ಏನೋ ಅಂತ ಹೇಳಿದ್ಯಲ್ಲ ನಾನಮ್ಮ, ಮತ್ತು ಈಗೇನು ಹೊಗಳ್ತಿದ್ಯಾ ಅಂತ ಅನುಮಾನವಾಗಿ ನೋಡ್ತಾಳೆ. ನೀನು ಹೀಗೆ ಬಾರೆ ಅಂತ ಇಳಿಯೋಕೆ ಹೋಗ್ತಿದ್ರೆ, ಸುಮ್ಮನೆ ನಾನಮ್ಮ, ನೀನು ಬಂದರೆ ಬರ್ತೀನಿ ಅಂತ ಅಂದೆ, ಇರು ನಿನಗೆ ರಸನ ಕಲಸಿ ತರ್ತೀನಿ ಅಂತ ಕಿಚನ್ಗೆ ಓಡೋಗ್ತಾಳೆ. ಎಲ್ಲರೂ ಮುಸಿಯಾಗಿ ನಗ್ತಿದ್ರೆ, ಯಾಕ್ರಿ ಚಿಕ್ಕದಾಗಿ ನಗ್ತಿದ್ದೀರಿ, ದೊಡ್ಡದಾಗಿ ನಗಿ ಅಂತ ನಗ್ತಾ ಅಂತಾಳೆ. ಅದೇ ಅತ್ತೆ, ಬಾಬಾದಕ್ಕೆ ಬರಲಿಲ್ಲ ಯಾಕೆ? ಇಲ್ಲಮ್ಮ ಸುಧಾ, ಏನೋ ರಜೆಗಳು ಸಿಗ್ತಿಲ್ಲ ಅವ್ರಿಗೆ, ಮದುವೆಗೆ 2 ದಿನದ ಮುಂಚೆ ಬರ್ತೀವಿ ಅಂತ ಹೇಳ್ದ, ಸೊಸೆ ಕೂಡ ಬರಲಿಲ್ಲ, ಅಡುಗೆ ಇದು ಅಂತ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನನ್ನನ್ನು ಕಳಿಸಿದ್ಲು. ಇನ್ನು ಮಗಳು ಏನೋ ಅಳಿಯನಿಗೆ ಏನೋ ಸರಿ ಇಲ್ವಂತೆ, ನಾಳೆ ಬರ್ತೀವಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಒಬ್ಬಳೇ ಬಂದುಬಿಟ್ಟೆ ಅಂತಾಳೆ. ಪರವಾಗಿಲ್ಲ ಅತ್ತೆ, ಕನಿಷ್ಠ ನೀವಾದರೂ ಬಂದಿದ್ದೀರಿ, ಅದೇ ಸಾಕು, ಒಬ್ಬರು ಕೂಡ ದೊಡ್ಡ ದಿಕ್ಕು ಇಲ್ಲ ಅಂತ ಬೇಸರ ಪಡ್ತಾ ಇದ್ವಿ. ಯುಕ್ತ ಮದುವೆಯಲ್ಲಿ ಇಲ್ಲ ಅಂತಂದರೆ ಈಗಿದ್ದೀನಲ್ವಾ, ಎಲ್ಲ ಪದ್ಧತಿ ಪ್ರಕಾರನೇ ಮಾಡೋಣ ಸುಮಿದಾ. ಇಲ್ಲಿ ಪೃಥ್ವಿರಾಜ್ ಕೈಗಳು ಕುದುರೆ ಹಿಡಿದೆ ಯುಕ್ತಾಳನ್ನು ಗಾಬರಿ ಮಾಡ್ತಿದ್ರೆ, ಹೌದು ಇಷ್ಟೆಲ್ಲ ಮದುಮಗಳು ಎಲ್ಲಿ ಅಂತ ಸುತ್ತ ನೋಡ್ತಾ, ಅದು ಮಲಗಿದೆ ಅತ್ತೆ ಅಂತ ಇಷ್ಟರಲ್ಲಿ 2 ಟ್ರೈಗಳಲ್ಲಿ ತಂದ ಜ್ಯೂಸ್ ಎಲ್ರಿಗೂ ಕೊಡ್ತಿರ್ತಾರೆ ಸೀತಾ ಮತ್ತು ಜಾನು. ನಾನಮ್ಮ ಈಗೋ ನಿಂಗೋಸ್ಕರ ನಾನೇ ಸ್ವಯಂ ಮಾಡಿದಂಥ ರಸನ ಅಂತ ಗ್ಲಾಸ್ ಕೊಡ್ತಾಳೆ. ಅಕ್ಕಿ ಸಾವಿತ್ರಮ್ಮಗೆ, ನನ್ನ ಬಂಗಾರದ ಮಗಳು ಅಂತ ಅಕ್ಕಿ ಕೆನೆಗಳು ಗಟ್ಟಿಯಾಗಿ ಹಿಂಡಿ ಗ್ಲಾಸ್ ತೆಗೆದುಕೊಳ್ತಿದ್ದಾಗೆ, ಅಮ್ಮ ಅಂತ ಅಳು ಮುಖದೊಂದಿಗೆ ಅನಾವಶ್ಯಕವಾಗಿ ಇವ್ರಿಗೆ ತಂದೆ ಅಂದ್ಕೊಂಡು ಉರಿತಿರೋ ಕೆನ್ನೆಗಳನ್ನ ಉಚ್ಕೊಳ್ತಾ ಅಂಜು ಹತ್ರಕ್ಕೆ ಹೋಗ್ತಾಳೆ. ಎಲ್ಲರೂ ಕುಡಿತಾ ಇದ್ದರೆ, ಯುಕ್ತ ಮೊನ್ನೆವರೆಗೂ ಇವನ್ನ ನೋಡಿದ್ರೆ ಸಾಕು ಲಂಗ ದೋಣಿಯೆಲ್ಲ ಹಿಡ್ಕೊಂಡು ಓಡೋಗ್ಬಿಡ್ತಿದ್ದೆ, ಈಗ ಏಕಾಏಕಿ ಮಗುವನ್ನು ಕನ್ಸೀವ್ ಆಗೋಕೆ ರೆಡಿಯಾಗಿದೆಯಾ ಅನಿಸುತ್ತೆ. ಆ ಏಟಿಗೆ ಬಾಯಲ್ಲಿ ಜ್ಯೂಸ್ ಎಲ್ಲ ಹೊರಗೆ ಉಗುಳಿ ವಿಪರೀತವಾಗಿ ಕೆಂಬಿಡ್ತಾಳೆ. ಅಯ್ಯೋ ಯುಕ್ತ ಅಂತ ಪೃಥ್ವಿರಾಜ್ ತಲೆ ಮೇಲೆ ತರ್ತಿದ್ರೆ, ಸೀತಾ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಅರ್ಚೋದ್ರೊಂದಿಗೆ ಗಬಗಬಾ ನೀರು ತರುತ್ತೆ ಸೀತಾ. ಪೃಥ್ವಿರಾಜ್ ನೀನು ಸುಮ್ಮನಿರೋ, ಸ್ವಲ್ಪ ನೀರು ಕುಡಿಸ್ತಾಳೆ. ಈಗ ಪರವಾಗಿಲ್ಲ ನಾನಮ್ಮ, ಚೆನ್ನಾಗಿದೆ ಅಂತ ಕಣ್ಣು ಒರೆಸ್ಕೊಂಡು ಪೃಥ್ವಿರಾಜ್ ಕಡೆ ಉರಿಯೋ ನೋಟದಿಂದ ನೋಡಿ, ನಾನು ಅತ್ತಿಗೆಯರಿಗೆ ಸಹಾಯ ಮಾಡ್ತೀನಿ ಅಂತ ಎದ್ದು ಕಿಚನ್ಗೆ ಹೋಗ್ತಾ ಇದ್ದರೆ, ಯುಕ್ತ ನಂಗೆ ಸ್ವಲ್ಪ ಮಜ್ಜಿಗೆ ತೊಗೊಂಡು ಬಾ ಅಂತ ಕರೆದು ಹೇಳಿದಾಗ ಸರಿ ಅಂದ ಹಾಗೆ ತಲೆ ಆಡಿಸುತ್ತೆ. ಅತ್ತೆ ಪ್ರಯಾಣ ಮಾಡಿ ಸುಸ್ತಾಗಿರೋ ಆಗಿದೆಯಾ, ನಡಿ ಹಿಂದೆ ರೂಮ್ ನಿಂಗೋಸ್ಕರ ಕ್ಲೀನ್ ಮಾಡಿಸಿದ್ದೀನಿ ಅಂತಾರೆ ಸುಮಿದ. ಒಳ್ಳೆ ಕೆಲಸ ಮಾಡಿದೆ ಕಣೆ, ಇಲ್ಲ ಆದರೆ ಅಷ್ಟು ಗಲಾಟೆ ಆಗೋದು ಅಂತ ಸ್ಟಿಕ್ ಹಿಡ್ದು ಎದ್ದು, ಹೌದು ಕೃಷ್ಣ ಸಿದ್ದು ವಾಸು ಎಲ್ಲಿ ಕಾಣಿಸ್ತಿಲ್ಲ, ಅವ್ರು ಮಲಗಿದಾರತ್ತೆ. ಕೃಷ್ಣ ಸಿದ್ದು ಏನೋ ಹೂವಿನ ತೋಟದ ಹತ್ರಕ್ಕೆ ಹೋಗಿದ್ದಾರೆ. ನಿನ್ನೇನು ಮದುವೆ ಕಾರ್ಯಕ್ರಮ ಎಲ್ಲ ಶುರು ಆಯ್ತಲ್ವ, ಅದಕ್ಕೆ ಹೂ ತನ್ನಿ ಅಂತ ಹೇಳಿದ್ದೀನಿ. ಓ ಹೌದಾ, ಯಾವಾಗ ಮತ್ತೆ ಅದನ್ನೆಲ್ಲ ಮಾಡೋದು? ನಾಳೆ ಅತ್ತೆ 9:40ಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಓ ಹಾಗಾದರೆ ಸರಿ, ದೃಷ್ಟಿ ತಗಲಿಬಿಡುತ್ತೆ, ಜಾಗ್ರತೆ ಅಂತಂದರು. ಸರಿ ಅತ್ತೆ ಅಂತ ಆಕೆ ಹಿಂದೆ ರೂಮ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಳೆ. ಸ್ವಲ್ಪ ಹೊತ್ತು ಮಲ್ಕೋ, ಮತ್ತು ಸಂಜೆ ಅಕ್ಕಿಯನ್ನು ಹತ್ತಿಸ್ಕೊಂಡು ಸ್ವಲ್ಪ ಜನರ ಜೊತೆ ಮಾತಾಡೋಕೆ ಹೋಗ್ಬೇಕಲ್ವಾ ಅಂತ ಅರ್ಸುದ. ಆಯಿತು ಅಕ್ಕ, ಇನ್ನು ಏನಾದರೂ ಇದ್ದರೆ ನೆನಪು ಮಾಡ್ಕೊ ಅಂತ ಎದ್ದು ರೂಮ್ಗೆ ಹೋಗ್ತಾಳೆ. ಇಷ್ಟರಲ್ಲಿ ಯುಕ್ತ ಮಜ್ಜಿಗೆ ಗ್ಲಾಸ್ ತೊಗೊಂಡು ಬಂದು, ಅಮ್ಮ ಮಾವಯ್ಯ ಎಲ್ಲಿ ಅಂತ ಅಂತಾಳೆ. ಅವನು ರೂಮ್ನಲ್ಲಿದ್ದಾನೆ, ಹೋಗಿ ಕೊಟ್ಟು ಬಾ ಅಂತಂದರೆ, ನಾನು ಹೋಗಲ್ಲ, ನೀನೇ ಹೋಗಿ ಕೊಟ್ಬಿಟ್ಟು ಬಾ ಅಂತ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಬಿಡ್ತಾಳೆ ಯುಕ್ತ. ಅಮ್ಮ ಅತ್ತಿಗೆಂದರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಹೋಗು ಅಂತ ಮತ್ತೆ ಕಿಚನ್ಗೆ ಹೋಗ್ತಾಳೆ. ಸರಿ ಅಂತ ಗ್ಲಾಸ್ ತೆಗೆದುಕೊಂಡು ಒಳಗಡೆ ಹೋಗ್ತಾಳೆ. ರಾಯ್ ಫೋನಲ್ಲಿ ಮಾತಾಡ್ತಾ ಮಂಚದ ಮೇಲೆ ಕೂತಿರುವಂತಹ ಪೃಥ್ವಿರಾಜ್ ಅಕ್ಕಿಯ ನೋಡಿ ಕೆಳಗಿಳಿದು ಗ್ಲಾಸನ್ನು ಅವಳ ಕೈಯಿಂದ ಈಸ್ಕೊತಾನೆ. ಆ ನಂತರ ಪೃಥ್ವಿರಾಜ್ ಅಕ್ಕ ಬಂದು, ನೀನು
ನಿಂತ್ಕೊತಾನೆ. ಫೋನ್ ಕಟ್ ಮಾಡಿ ಏನಕ್ಕ ಅಂತಾನೆ. ಏನೋ ಕಣೋ, ದಿನಗಳು ಕಳೆದು ಹೋಗೋಷ್ಟರಲ್ಲಿ ಒಂಥರ ಗುಂಡಿಗೆಲೆಲ್ಲ ಭಯ ಜಾಸ್ತಿ ಆಗ್ತಿದೆ ಕಣೋ ಅಂತ ಬೇಸರ ಪಡ್ತಾಳೆ. ಅಕ್ಕ, ನೀನು ಯಾಕೆ ಭಯ ಪಡ್ತಿದೀಯ ಹೇಳು? ಅಂಜುವನ ಬೇರೆ ದೇಶಕ್ಕೆ ಏನು ಕಳಿಸ್ತಿಲ್ಲ, ನೀನು ಹುಟ್ಟಿ ಬೆಳೆದು ಊರಿಗೆ ಕಳಿಸ್ತಿದ್ಯಾ ತಾನೇ? ಅದನ್ನು ನೋಡ್ಬೇಕನ್ಸಿದ್ರೆ ಗಂಟೆಯಲ್ಲಿ ಅಲ್ಲೇ ಮುಂದೆ ಇದ್ಬಿಡ್ತೀಯಾ. ಇನ್ನು ಯಾಕೆ ಹೇಳಿ ಚಿಂತೆ? ಹಾಗೆ ಅಕ್ಕಿ ಇರ್ತಾಳಲ್ವಾ, ಅವಳ ತುಂಟಾಟವನ್ನು ಸಹಿಸ್ಕೊಂಡು ಇದ್ಬಿಡು, ನಿಮ್ಮ ಬೇಸರ ಎಲ್ಲ ಹೋಗಲಾಡ್ಸುತ್ತದು. ಆದರೆ ನೀನು ಹೀಗೆ ಬೇಸರದಿಂದಿದ್ದರೆ ಇನ್ನು ಅಂಜುವಿನ ಪರಿಸ್ಥಿತಿ ಹೇಗಿರುತ್ತೆ ಹೇಳು ಅಂತ ಧೈರ್ಯ ಹೇಳಿದಾಗ ಸ್ವಲ್ಪ ನಿರಾಳವಾಗಿ ಸರಿ ನೀನು ಮಲಗು ಅಂತ ಹೊರಗೆ ಬಂದು ಅಂಜು ಹತ್ರಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗಾಗಲೇ ನಾನಮ್ಮನ ಮೇಲೆ ಚಾಡಿಗಳನ್ನು ಹೇಳ್ತಿದ್ರೆ ಅಂಜು ಹೊಟ್ಟೆ ಗಟ್ಟಿಯಾಗಿ ಹಿಡ್ಕೊಂಡು ನಗ್ತಾ ಇರ್ತಾಳೆ. ಅಕ್ಕಿಯನ್ನೇ ನೋಡ್ತಾ ಅಂಜುವನ್ನು ಹಾಗೆ ನೋಡಿ ಅದೇ ನಗುವಿನೊಂದಿಗೆ ಅತ್ತೆ ಮನೆಯಲ್ಲಿ ಕೂಡ ತಿರುಗಾಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂಜು ಪಕ್ಕದಲ್ಲಿ ಕೂರ್ತಾಳೆ. ಅಂಜು ನಗ್ತಾಳೆ. ಅಮ್ಮ, ಅಕ್ಕಿ ನೋಡು ಹೆಂಗೆ ಹೇಳ್ತಿದ್ದಾಳೆ, ನಾನಮ್ಮನನ್ನು ಏನೆಲ್ಲ ಅಂತಿದ್ದಾಳೆ ಅಂತ ತಲೆನ ಮಡಿಲಲ್ಲಿ ಇಟ್ಕೊಂಡು ಹೇಳ್ತಿರ್ತಾಳೆ. ತನ್ನ ತಾಯಿ ಮಡಿಲಲ್ಲಿ ತಲೆ ಇಟ್ಟು ಅಂಜು ತಲೆ ನೇವರಿಸ್ತಾ, ಅಕ್ಕಿ ತಪ್ಪು, ಹಾಗೆ ದೊಡ್ಡವ್ರನ್ನ ಗೇಲಿ ಮಾಡಬಾರ್ದು ಅಂತಾಳೆ. ಹೌದು ಕಣೆ, ಇಂಚು ನೋಡು ನನ್ನ ಕೆನ್ನೆಗಳನ್ನ ಅಂತ ಕೆಂಪುಗಾಗಿ ಆಗಿರೋ ಕೆನ್ನೆಗಳನ್ನ ತೋರಿಸ್ತಾ ಕೋಪದಿಂದ. ಹೋಗಮ್ಮ, ನೀನು ಯಾವಾಗಲೂ ಆ ಅಮ್ಮನಿಗೆ ಸಪೋರ್ಟ್ ಮಾಡ್ತಿ. ಈ ಬಾರಿ ಬಂದರೆ ನಾನು ಅಂಜು ಅಕ್ಕ ಹತ್ರಕ್ಕೆ ಹೋಗ್ತೀನಿ, ನಾನಮ್ಮ ಹತ್ರಕ್ಕೆ ಮಾತ್ರ ನಾನು ಹೋಗಲ್ಲ. ಏನಾಯ್ತೇ? ಏನಾಗುತ್ತಾ? ನನಗೆ ರಂಗೋಲಿ ಬರದೇ ಇದ್ದರೂ ಬಿಡು ಬಿಡು ಅಂತಾಳೆ. ಹಾಕಿದ್ರೆ ಸಾಕು, ಇದೇನು ರಂಗೋಲಿ ಅಂತ ಕೇಳಿದ್ಲು. ನಾನೇನೋ ಮೋಟು ಪತ್ಲು ರಿಂಗ್ಸ್ ಅಂತ ಹೇಳಿದೆ, ರಂಗೋಲಿ ಬಿಡು ಅಂದರೆ ಈ ರೀತಿ ಪಾಪದ ಬೊಂಬೆಗಳು ಬಿಡ್ತೀಯಾ ಅಂತ ನಂಗೆ ನೆತ್ತಿ ಮೇಲೆ ಓಡಿದ್ಲು. ಆವಾಗ ಸಮ್ಮರ್ಸ್ ಹೋದಾಗ ಹೇಗಾದರೂ ಈ ಬಾರಿ ಯುಕ್ತಾಕ ಮದುವೆಗೆ ನಾವು ನಿಂತ್ಕೊಂಡ್ವಲ್ವಾ, ಇಲ್ಲ ಅಂದರೆ ಇದು ಮಾಡು ಅದು ಮಾಡು ಅಂತ ದಿನ ಹೆಬ್ಬೆಟ್ಟನ್ನ ತೋರಿಸುತ್ತೆ. ಅದು ನೋಡಿ ಆ ಚಿಂಟು ಬಬ್ಲಿ ನಗ್ತಾ ಇದ್ರು ಅಂತ ಅಳುಮುಖದಿಂದ ಹೇಳ್ತಿದ್ರೆ ಅಂಜು ಇನ್ನೂ ನಗ್ತಿದ್ರೆ ಸುಧಾ ಕೂಡ ನಗ್ತಾ, ಹೆಣ್ಮಗಳು ಅಲ್ವಾ, ಕೆಲಸ ಕಲಿತೀಯ ಅಂತ ಹೇಳೋದು ಅಂತ ಮೆಲ್ಲಗೆ ಸಮಾಧಾನವನ್ನು ಮಾಡ್ತಾಳೆ. ಅದೇನಮ್ಮ, ನಾನು ಎಷ್ಟು ಕೆಲಸ ಮಾಡ್ತೀನಿ ಹೇಳು? ಯಾವುದೋ 1-2 ಬಿಟ್ಟು ಎಲ್ಲ ಕೆಲಸಗಳು ಬರುತ್ತವೆ ಅಂತ ಅವುಗಳ ಲಿಸ್ಟ್ ಹೇಳೋದು ಸ್ಟಾರ್ಟ್ ಮಾಡ್ತಾಳೆ ಅಕ್ಕಿ. ಊಟ ಟೈಮ್ ಆಗಿರೋದ್ರಿಂದ ಎಲ್ಲರೂ ಕೂತು ಊಟ ಮಾಡಿ ಮತ್ತು ಮಿಕ್ಕಿದ ಕೆಲಸಗಳನ್ನ ಶುರು ಮಾಡ್ಕೊತಾರೆ ಪ್ರತಿಯೊಬ್ಬರು ಕೂಡ. ಪೃಥ್ವಿರಾಜ್ ಸುವಿಧಾವನ್ನು ಕರ್ಕೊಂಡು ಹೊರಗೆ ಹೋಗ್ತಾನೆ ಬೇಕಾಗಿರೋದನ್ನೆಲ್ಲ ಮಾತಾಡೋದಕ್ಕೆ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಮುಂಚಿತವಾಗಿ ನೋಡಿ.